ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ ಅಶ್ವಿನ್. ವೆಲ್ಕಮ್ ಟು ಮೈ ಚಾನೆಲ್ ಬಿ ಇನ್ಸ್ಪೈರ್ಡ್ ವಿತ್ ನಳಿನಿ. ಸೊ ಇದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 17ನೇ ದಿನ ಡೇ 17 ಚಾಲೆಂಜ್. ನಾನು ಫ್ರೀ ಮ್ಯಾಜಿಕ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಮಾಡ್ತಾ ಇದ್ದೀನಿ 28 ದಿನಗಳದು. ಇದು 17ನೆಯ ದಿನದ್ದು. ಸೊ ಇವತ್ತಿನ ಚಾಲೆಂಜ್ ಮ್ಯಾಜಿಕಲ್ ಚೆಕ್. ಚೆಕ್ ಅಂತ ಹೇಳಿದ್ರೆ ಇದು ಬ್ಯಾಂಕ್ದು ಚೆಕ್ ಬರುತ್ತಲ್ಲ, ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಮ್ಯಾಜಿಕಲ್ ಚೆಕ್ ಬಗ್ಗೆ ಮಾತಾಡೋಣ. ಇದು ಮನಿ ರಿಲೇಟೆಡ್, ಹೇಗೆ ನೀವು ಫೈನಾನ್ಸಸ್ ಚೆನ್ನಾಗಿ ಮಾಡ್ಕೋಬಹುದು, ಜಾಸ್ತಿ ಜಾಸ್ತಿ ಫೈನಾನ್ಷಿಯಲಿ ನಿಮ್ಗೆ ಇಂಪ್ರೂವ್ ಹೇಗಾಗ್ಬೋದು, ಹೇಗೆ ನೀವು ಮನಿ ಮ್ಯಾನಿಫೆಸ್ಟ್ ಹೇಗೆ ಮಾಡಬಹುದು ಚೆಕ್ ಯೂಸ್ ಮಾಡ್ಕೊಂಡು ಅನ್ನೋದನ್ನ ನಾನು ಈ ಚಾನೆಲ್ ಅಲ್ಲಿ, ಈ ಚಾಲೆಂಜ್ ಅಲ್ಲಿ ಹೇಳ್ತೀನಿ. ಓಕೆ. ಸೊ ನಾವು ನಮ್ಮ ಇದನ್ನ ಗ್ರಾಟಿಟ್ಯೂಡ್ ಮ್ಯಾಜಿಕಲ್ ಪವರ್ನ ನೆಗೆಟಿವ್ ಕಂಡೀಷನ್ಗೆ ಅಪ್ಲೈ ಮಾಡಿದ್ರೆ, ಗ್ರಾಟಿಟ್ಯೂಡ್ ಅನ್ನ ಮ್ಯಾಜಿಕಲ್ ಪವರ್ನ ನೆಗೆಟಿವ್ ಕಂಡೀಷನ್ಸ್ಗೆಲ್ಲ ಇದು ಮಾಡಿದ್ರೆ ಹೊಸ ಕಂಡೀಷನ್, ಪಾಸಿಟಿವ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ನಿಮ್ಗೆಲ್ಲ ಅದು ಗೊತ್ತಿರೋ ವಿಷಯ ಅಲ್ವಾ, ಅದು ಕ್ರಿಯೇಟ್ ಆಗುತ್ತೆ. ಸೊ ಈಗ ನಿಮ್ಗೆ ದುಡ್ಡಿಲ್ಲ ಅನ್ನೋ ಕೊರತೆ ಇರುತ್ತೆ ಅಂತ ಇಟ್ಕೊಳ್ಳಿ. ಕೊರತೆ ಇದ್ದಾಗ ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡಿ ನೆಗೆಟಿವ್ ಫೀಲಿಂಗ್ಸ್ ನ ಅದನ್ನ ಹಾಗೆ ಜಾಸ್ತಿ ಮಾಡೋ ಮಾಡೋ ಇದು ಚಾನ್ಸಸ್ ಇರುತ್ತೆ. ಸೊ ಅದ್ರ ಬದಲು ನೀವು ಗ್ರಾಟಿಟ್ಯೂಡ್ ಇರೋದ್ರ ಬಗ್ಗೆ ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿ. ಈಗ ಆಲ್ರೆಡಿ ನಾನು ಹೇಳಿದೀನಿ, 2-3 ಚಾಲೆಂಜ್ ಅಲ್ಲಿ ನಾವು ಗ್ರಾಟಿಟ್ಯೂಡ್, ಎಸ್ಪೆಷಲಿ ದುಡ್ಡಿನ ಬಗ್ಗೆ, ಫೈನಾನ್ಸ್ ಬಗ್ಗೆ ಫೋಕಸ್ ಮಾಡಿ ನಾವು ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋದು ನಾವು ಮಾಡಾಗಿದೆ ಆ ಚಾಲೆಂಜ್ ಅಲ್ಲಿ, ಆ ದಿನಗಳ ಚಾಲೆಂಜ್ ಅಲ್ಲಿ. ಹಾಗೆ ನಾವು ಮಾಡಿದ್ರೆ ಏನಾಗುತ್ತೆ, ಈಗ ನೆಗೆಟಿವಿಟಿ ಏನಿರುತ್ತೆ, ಸೊ ಕೊರತೆ ಅನ್ನೋ ಇದನ್ನ ಕಡಿಮೆ ಮಾಡ್ಬೋದು. ಆಮೇಲೆ ಟೋಟಲಿ ನಾವು ಎಲಿಮಿನೇಟ್ ಮಾಡ್ಬಿಟ್ಟು ಅದ್ರ ಬದಲು ನಾವು ಜಾಸ್ತಿ ಮ್ಯಾಜಿಕಲಿ ಜಾಸ್ತಿ ದುಡ್ಡು ಬರೋ ತರ ಮಾಡ್ಕೋಬಹುದು. ನಾನು ಮ್ಯಾಜಿಕ್ ಅಂತ ಪ್ರತಿ ಸಲ ಯೂಸ್ ಮಾಡ್ತಿದ್ದೀನಿ ವರ್ಡ್. ಯಾಕೆ ಅಂತ ಹೇಳಿದ್ರೆ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಅದಕ್ಕೆ ನಾನು ಮ್ಯಾಜಿಕ್ ಅನ್ನೋದು ಯೂಸ್ ಮಾಡ್ತೀನಿ. ಸೊ ಅದನ್ನ ರಿಪ್ಲೇಸ್ ಮಾಡುತ್ತೆ, ನೆಗೆಟಿವ್ ಇರೋದನ್ನೆಲ್ಲಾನು ಪಾಸಿಟಿವ್ ಆಗಿ ಜಾಸ್ತಿ ಕೊರತೆಯಿಂದ ಚೆನ್ನಾಗಿ ವೃದ್ಧಿ ಆಗೋ ತರ ಅಬಂಡೆನ್ಸ್ ರಿಪ್ಲೇಸ್ ಮಾಡುತ್ತೆ. ಹಾಗೇನೆ ನಿಮ್ಗೆ ಅಯ್ಯೋ ಇಲ್ಲ ಅನ್ನೋದು ಏನ್ ಫೀಲಿಂಗ್ ಇರುತ್ತಲ್ಲ, ಅದು ಬರ್ತಾ ಬರ್ತಾ ಹೊರಟೋಗುತ್ತೆ. ನಿಮ್ಗೆ ಇಲ್ಲ ಅಂತ ಇದ್ದಾಗ, ಕೊರತೆ ಇದ್ದಾಗ ಏನೇನು ಫೀಲಿಂಗ್ಸ್ ಬರುತ್ತೆ ಹೇಳಿ? ಅಸೂಯೆ ಇರ್ಬೋದು, ಬೇರೆಯವ್ರ ಬಗ್ಗೆ ಜಲಸಿ ಇರ್ಬೋದು, ಆಮೇಲೆ ಡಿಸಪಾಯಿಂಟ್ಮೆಂಟ್ ಬರ್ಬೋದು, ಆಮೇಲೆ ತುಂಬಾ ಯೋಚನೆ, ಆಮೇಲೆ ಏನು ಇಲ್ಲಲ್ಲ ಏನ್ ಮಾಡೋದು ಅಂತ ಭಯ ಬರ್ಬೋದು. ಅದೆಲ್ಲ ಏನಾಗುತ್ತೆ, ಅದೆಲ್ಲ ನೆಗೆಟಿವ್ ಎಮೋಷನ್ಸ್. ಅದರಿಂದ ನೆಗೆಟಿವಿಟಿನೇ ಅಟ್ರಾಕ್ಟ್ ಆಗುತ್ತೆ. ಸೊ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಇಲ್ಲ ಇಲ್ಲ ಅಂದ್ರೆ ಅದು ಇಲ್ಲನೇ ಆಗೋಗುತ್ತೆ. ಅದ್ರ ಬದಲು ನಾವು ಏನಿದೆ ಕರೆಂಟ್ ಆಗಿ, ಈಗ ಪ್ರೆಸೆಂಟ್ ಆಗಿ ಏನೇನಿದೆ ಅದ್ರ ಕಡೆ ನಾವು ಗ್ರಾಟಿಟ್ಯೂಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಅದನ್ನ ನಾವು ವ್ಯಕ್ತ ಮಾಡಿದ್ರೆ ಅದರಿಂದ ಪಾಸಿಟಿವ್ ಆಗಿ ಆಗುತ್ತೆ. ಸೊ ಹಾಗಾಗಿ ನಾವು ದುಡ್ಡನ್ನ ಚೆನ್ನಾಗಿ ಬರುತ್ತೆ. ಸೊ ಅದನ್ನೇ ಇವತ್ತು ನಾವು ಮಾಡ್ತಾ ಇರೋದು. ಸೊ ಇನ್ನೊಂದೇನಂತ ಹೇಳಿದ್ರೆ, ಇದ್ರಲ್ಲಿ ಸ್ಪೆಷಲಿ ಏನು ನಾವು ಮಾಡ್ತಾ ಇದೀವಿ ಅಂದ್ರೆ, ನಾವು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ದುಡ್ಡು ಬರುತ್ತೆ ಅನ್ನೋ ಇದ್ರ ಬಗ್ಗೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಯಾಕಂದ್ರೆ ಆಲ್ರೆಡಿ ನಾವು ಪ್ರಾಕ್ಟೀಸ್ ಮಾಡಾಗಿದೆ, ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದೀವಿ ಮನಿ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ, ಮನಿ ರಿಸೀವ್ ಮಾಡ್ಲಿಕ್ಕೆ. ಸೊ ಅದನ್ನ ಗ್ರಾಟಿಟ್ಯೂಡ್ ಯೂಸ್ ಮಾಡ್ಕೊಂಡು ನಾವು ಮಾಡ್ತಿದೀವಿ. ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಇದನ್ನ ನಾವು ಒಂದು ಮ್ಯಾಜಿಕಲ್ ಚೆಕ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅದರಿಂದ ನಮ್ಗೆ ಹೇಗಾದ್ರೂ, ಈಗ ಸ್ಯಾಲ್ರಿ ಜಾಸ್ತಿ ಆಗ್ಬೋದು, ಅದರಿಂದ ಲಾಟ್ರಿ ವಿನ್ ಆಗ್ಬೋದು, ಅಥವಾ ಟ್ಯಾಕ್ಸ್ ಕಟ್ಟಿದ್ರೆ ಟ್ಯಾಕ್ಸ್ ರೀಫಂಡ್ ಆಗ್ಬೋದು. ಹಾಗೆ ನಮ್ಗೆ ಎಕ್ಸ್ಪೆಕ್ಟೇ ಮಾಡದಲ್ಲೇ ಇರೋ ಕಡೆಯಿಂದ ದುಡ್ಡು ಬರ್ಬೋದು. ಸೊ ಹೀಗೆ ಯಾವ್ದಾರ ರೀತಿ ಸ್ಪಾಂಟೇನಿಯಸ್ ಆಗಿ ನಿಮ್ಗೆ ದುಡ್ಡು ಬರೋ ಒಂದು ಚಾನ್ಸಸ್ ಜಾಸ್ತಿ ಆಗುತ್ತೆ, ಬರೋ ಚಾನ್ಸ್, ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಈಗ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಕೊಡೋದಾದ್ರೆ, ನಾವೀಗ ರೆಸ್ಟೋರೆಂಟ್ ಅಲ್ಲೂ ಕೊಟ್ಟಿದ್ದೆ, ಹೋಗಿದ್ವಿ ಅಂದ್ರೆ ನಮ್ಗೆ ಗೊತ್ತಿರಲ್ಲ ಅವರು ಎಷ್ಟು ಡಿಸ್ಕೌಂಟ್ ಇದೆ ಅಂತ ನಿಮ್ಗೆ ಹೇಳಿ ಕೊಡ್ತೀವಿ. ನಿಮಗೆ ಆಕ್ಚುಲಿ ಆಗಿ ಗೊತ್ತಿರಲ್ಲ. ಹಾಗೇನೆ ಗೊತ್ತಿಲ್ದಲೇನೆ ಒಂದು ಗಿಫ್ಟ್ ತರ ಮ್ಯಾಜಿಕಲ್ ಆಗಿ ನಿಮ್ಗೆ ಎಲ್ಲಾ ರೀತಿಲೂ ಆತರ ಯಾವ ಕಡೆಯಿಂದಲೂ ಹೇಗಾದ್ರೂ ನಿಮ್ಗೆ ದುಡ್ಡು ಬರಬಹುದು. ಈಗ ಏನೋ ಇದ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಅಲ್ಲಿಂದನೂ ನಿಮ್ಗೆ ದುಡ್ಡು ಒದಗಿ ಬರಬಹುದು. ಹಾಗೆ ಈ ತರ ನಿಮ್ಗೆ ಜಾಸ್ತಿ ಚೆನ್ನಾಗಿರೋ ದುಡ್ಡು ಯಾಕೆ ರಿಸೀವ್ ಆಗಬಹುದು, ಹೇಗೆ ಅಂದ್ರೆ ಈ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಇದು ರಿಸೀವ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾವ ಕಡೆಯಿಂದನಾರು ದುಡ್ಡು ಬರಬಹುದು. ನಾನು ಈಗೆಲ್ಲ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟೆ. ಈಗ ನಿಮ್ಗೆ ಗೊತ್ತಿಲ್ಲದ ಕಡೆಗಳಿಂದ ನಿಮ್ಗೆ ದುಡ್ಡು ಬರಬಹುದು ಅಂತ, ಅದೆಲ್ಲ ನಿಮ್ಗೆ ಆಲ್ರೆಡಿ ಆಗಿರ್ಬೋದು ಅಲ್ವಾ. ಈಗ ಕೆಲವು ಸಲ ನಮ್ಗೆ ಗೊತ್ತಿರಲ್ಲ, ಟ್ಯಾಕ್ಸ್ ರೀಫಂಡ್ ಆಗಿರುತ್ತೆ. ಹಾಗೆ ಇಲ್ಲ ಯಾರೋ ಫ್ರೆಂಡ್, ಯಾವಾಗ್ಲೂ ನಾವು ಸಾಲ ಕೊಟ್ಟು ಮರ್ತು ಬಿಟ್ಟಿರ್ತೀವಿ, ಅವರಿಂದ ಬರುತ್ತೆ.
ಇವೆಲ್ಲ ದುಡ್ಡು ನಮಗೆ ಬರೋದಿರುತ್ತೆ, ಬಟ್ ಅಲ್ಲಿ ಇಲ್ಲಿ ಸ್ಟಕ್ ಆಗಿರುತ್ತೆ. ಅದು ನಮ್ಗೆ ಗೊತ್ತಿರಲ್ಲ, ಅದೆಲ್ಲ ಬಂದಿರುತ್ತೆ ನಿಮ್ಗೆ. ನೀವು ನೆನ್ಪು ಮಾಡ್ಕೊಳ್ಳಿ, ಹಳೇದ್ ಏನಾರ ನೆನ್ಪು ಮಾಡ್ಕೊಳ್ಳಿ, ನಿಮ್ಗೆ ಆಲ್ರೆಡಿ ಇದೆಲ್ಲ ಆಗಿರುತ್ತೆ. ಬಟ್ ಇದರಿಂದ ಯಾಕಾಗಿದೆ ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ಅಲ್ವಾ? ಹಾಗೆ ಈಗ ನೀವು ಅದನ್ನ ಗ್ರಾಟಿಟ್ಯೂಡ್, ಈಗ ಈ ಚಾಲೆಂಜ್ ಮಾಡಿ ನೀವು ಅದೇ ತರ ಸಿಚುಯೇಷನ್ಸ್ ಮುಂದೆ ಬರೋ ತರ ಮಾಡ್ಕೋಬಹುದು. ಸೊ ಇದೆಲ್ಲ ಹಿಂದೆ ಆಗಿದ್ದಲ್ಲ, ನನ್ಗೆ ಲಕ್ ಚೆನ್ನಾಗಿತ್ತು ಹಿಂಗಾಯ್ತು ಅಂತ ಹೇಳ್ತೀವಿ. ಸೊ ಅದು ನಾವೇ ನಮ್ಮ ಕರ್ಮ, ಅದು ನಾವೇ ಏನೋ ಮಾಡಿರ್ತೀವಿ ಈ ತರ ಒಳ್ಳೇದು. ಈಗ ಒಳ್ಳೇದ್ ನೆನ್ಸ್ಕೊಂಡಿರ್ತೀವಿ, ಇಲ್ಲ ಹೇಗಾದ್ರೂ ನಾವು ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡಿರ್ತೀವಿ, ನಮಗ್ ಗೊತ್ತಿಲ್ದಲೇನೆ ಅನ್ಕಾನ್ಶಿಯಸ್ ಆಗಿ ನಾವು ಮಾಡಿರ್ತೀವಿ ಅದನ್ನ. ಹಾಗಾಗಿ ಅದರಿಂದನೇ ನಮಗೆ ಈ ತರ ಎಲ್ಲ ದುಡ್ಡು ಗೊತ್ತಿಲ್ಲದ ಕಡೆಗಳಿಂದ ಎಲ್ಲ ಕಾರ್ನರ್ಸ್ ಇಂದ ದುಡ್ಡು ಬಂದಿರುತ್ತೆ. ಸೊ ಅದು ಯೂನಿವರ್ಸಲ್ ಲಾ. ಸೊ ಇದಕ್ಕೆ ಸೊ ಈ ಪ್ರಾಕ್ಟೀಸ್ ಮಾಡಿದವ್ರು ಎಲ್ಲರಿಗೂ ತುಂಬಾ ಚೆನ್ನಾಗಿ, ಆ ಸರ್ಪ್ರೈಸಿಂಗ್ ಆಗಿ, ಅಂದ್ರೆ ಆಶ್ಚರ್ಯಚಕಿತವಾಗೋ ತರ ಎಲ್ಲಾ ಕಡೆಯಿಂದನೂ ದುಡ್ಡು ಬಂದಿದೆ. ಅದೆಲ್ಲ ಎಕ್ಸಾಂಪಲ್ಸ್ ಇದೆ. ಸೊ ಹಾಗಾಗಿ ಈ ಪ್ರಾಕ್ಟೀಸ್ ನೀವು ಖಂಡಿತ ಮಾಡಬೇಕು. ಆಮೇಲೆ ಇದ್ರಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾ ಹೇಳಿದ್ನಲ್ಲ, ಒಂದು ಬ್ಲಾಂಕ್ ಚೆಕ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಲಿಂಕ್ ನಾನು ಹಾಕ್ತೀನಿ. ಸೊ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅದ್ರ ಚೆಕ್. ಓಕೆ, ಆ ಚೆಕ್ ಇರುತ್ತೆ, ಬ್ಲಾಂಕ್ ಚೆಕ್, ಮ್ಯಾಜಿಕ್ ಚೆಕ್ ಅಂತ ಹೇಳ್ಬಿಟ್ಟು ಅದು. ಸೊ ಅದು ಗ್ರಾಟಿಟ್ಯೂಡ್ ಬ್ಯಾಂಕ್ ಆಫ್ ದಿ ಯೂನಿವರ್ಸ್ ಅಂತ ಹೇಳಿ ಬರ್ದಿರುತ್ತೆ ಅದ್ರ ಮೇಲೆ. ಅದನ್ನ ಯೂನಿವರ್ಸ್ ಸೈನ್ ಮಾಡಿರುತ್ತೆ. ಓಕೆ, ಸೊ ಅದು ಆ ಚೆಕ್ ನ ನೀವು ಹೇಗಾದ್ರೂ ಪ್ರಿಂಟ್ ಮಾಡ್ಕೊಳ್ಳಿ. ಪ್ರಿಂಟ್ ಮಾಡ್ಕೊಂಡು ಅದ್ರಲ್ಲಿ ನಿಮ್ಮ ಹೆಸರು ಬರಿಬೇಕು. ಸೊ ನಿಮ್ಮ ಹೆಸರು ಬರೆದು ಅದ್ರ ಮೇಲೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ದುಡ್ಡು, ಸೊ ಎಷ್ಟು ಅಮೌಂಟ್ ನಿಮಗೆ ಬೇಕು ಅನ್ನೋದನ್ನ, ಎಷ್ಟು ರಿಸೀವ್ ಮಾಡ್ಕೋಬೇಕು ಅಂತ ಇದೆ ನಿಮ್ಮ ಮನಸ್ಸಲ್ಲಿ. ಈಗ ಸಪೋಸ್ ನಿಮ್ಗೆ 50,000 ಬೇಕು ಅಂತ ಹೇಳಿದ್ರೆ 50,000 ಅಂತ ಅದ್ರ ಮೇಲೆ ಬರೀರಿ. ಈಗ ಮಾಮೂಲಿ ನಾವು ಚೆಕ್ ಅಲ್ಲಿ ಬರಿತೀವಲ್ಲ ಹಾಗೆ. ಸೊ ನಿಮ್ಮ ಹೆಸರಿಗೆ ನಿಮ್ಮ ಹೆಸರು ಬರ್ಕೊಳ್ಳಿ. ಸೊ ನಿಮ್ಮ ಹೆಸರು ABC. ಸೊ ಎಷ್ಟು ಅಮೌಂಟ್? 50,000. ಸೊ ಯಾವ ದಿನ? ಆ ಅಂದ್ರೆ ಇವತ್ತಿನ ದಿನ, ಯಾವತ್ತು ನೀವು ಚಾಲೆಂಜ್ ಮಾಡ್ತೀರೋ ಆ ದಿನ ಡೇಟ್ ಹಾಕಿ. ಸೊ ಅದನ್ನ ಆಕ್ಚುಲ್ ಆಗಿ, ರಿಯಲ್ ಆಗಿ ನಿಮ್ಗೆ ಬೇಕಾಗಿರೋ ಅಮೌಂಟ್ನೇ ಬರ್ಕೊಳ್ಳಿ. ಸೊ ಯಾಕೆಂದ್ರೆ ನಿಮ್ಗೆ ಅದು ಸುಮ್ನೆ ಏನೋ ಒಂದು ಅಂದಾಜಲ್ಲಿ ಆತರ ಹಾಕ್ಬೇಡಿ. ಅದ್ ಏನಕ್ಕೆ ಅಂದ್ರೆ ಅದನ್ನ ನೀವು, ಈಗ ಸಪೋಸ್ 50,000 ಬೇಕು ಅಂದ್ರೆ 50,000 ನಿಮ್ಗೆ ಏನಕ್ಕೆ ಬೇಕು, ಏನೋ ಸ್ಪೆಸಿಫಿಕ್ ಇದಕ್ ಬೇಕಲ್ಲ, ಅದನ್ನಷ್ಟೇ ಹಾಕಿ. ಏನೂ ಗೊತ್ತಿಲ್ಲ, ಐಡಿಯಾ ಇಲ್ಲ, ನಾನು ಏನಕ್ಕೆ ಬೇಕು 50,000 ಅಂತ ಗೊತ್ತಿಲ್ಲ ಅಂದ್ರೆ ಅದ್ ಮಾಡ್ಬೇಡಿ. ನಿಮ್ಗೆ ಈಗ ಸಪೋಸ್ ನಿಮ್ಗೆ ಏನೋ ತಗೊಳ್ಬೇಕು, ಈಗ ನೀವು ಬಳೆ ತಗೋಬೇಕು, ಅಥವಾ ನೀವು ಯಾವ್ದಾರ ಗಾಡಿ ತಗೋಬೇಕು, ಅದಕ್ಕೆ ನೀವು ದುಡ್ಡು ಹೊಂದಿಸ್ಬೇಕು, ಅದಕ್ಕೆ ನಿಮ್ಗೆ 50,000 ಶಾರ್ಟ್ ಆಗಿದೆ ಅನ್ನೋದಾದ್ರೆ ಅಲ್ಲಿಗೆ ನಾನು ಒದಗಿಸಲಿಕ್ಕೆ, ಅದಕ್ಕೆ ಅಲ್ಲಿಗೆ ನಾನು ಇನ್ವೆಸ್ಟ್ ಮಾಡ್ಲಿಕ್ಕೆ, ಅಲ್ಲಿಗೆ ಇದು ಯೂಸ್ ಮಾಡ್ಲಿಕ್ಕೆ ನಂಗೆ ಈ ಇಷ್ಟು ಅಮೌಂಟ್, ಎಕ್ಸ್ ಅಮೌಂಟ್ ಮನಿ ಬೇಕು ಅಂತ ಹೇಳಿದ್ರೆ ಅಷ್ಟೇ ಹಾಕಿ. ಸೊ ಹಾಗೆ ಹಾಕಿದ್ರಷ್ಟೇ ಅದು ಆಕ್ಚುಲ್ ಆಗಿ ನಿಮ್ಗೆ ಅದು ಬೇಕಾಗಿರುತ್ತೆ. ಇಲ್ಲಿ ನಿಮ್ಗೆ ಆ ಇಲ್ಲಿ ಚೆಕ್ ಮೇಲೆ ಅದು ಬರೆದ್ರೆ ನಿಮ್ಗೆ ಬರುತ್ತೆ ಆ ದುಡ್ಡು. ಸುಮ್ನೆ ನೀವು ಅಂದಾಜೆಲ್ಲ, ನನಗೆ ಐಡಿಯಾನೇ ಇಲ್ಲ, ನಿಮ್ಗೆ ಕ್ಲಾರಿಟಿನೇ ಇಲ್ಲ ಎಷ್ಟು ಅಂದ್ರೆ ಸುಮ್ನೆ ಏನೋ ಹಾಕೋಣ ಅಂತ ಹಾಕಿದ್ರೆ ಅಲ್ಲೇನು ನಿಮ್ಗೆ ವರ್ಕ್ ಆಗಲ್ಲ. ಇನ್ನೊಂದು ಏನೇನ್ ಮಾಡ್ಬೋದು ಅಂದ್ರೆ, ಸ್ಟಾರ್ಟಿಂಗ್ ನೀವು ಕಡಿಮೆ ಅಮೌಂಟ್ ಹಾಕಿ. ಕಡಿಮೆ ಅಮೌಂಟ್ ಬರ್ದ್ಬಿಟ್ಟು, ಈಗ ನಂಗೆ 5,000 ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡು ನೀವು 5,000 ಇಲ್ಗೂ ಬೇಕಾಗಿರುತ್ತೆ, 5,000 ಅಂತ ಬರ್ದ್ಬಿಟ್ಟು ಸೇಮ್ ಅದೇ ತರ ಡೀಟೇಲ್ಸ್ ಹಾಕಿ, ನಿಮ್ ಹೆಸರಿಗೆ 5,000 ಬರ್ತಾ ಇದೆ, ಇವತ್ತಿನ ಡೇಟ್ ಹಾಕಿ 5,000 ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡಿ. ಹಾಗ್ ಮಾಡಿದ್ರೆ ಅವಾಗ ನೀವು ಗೊತ್ತಾಗುತ್ತೆ, ನಿಮ್ಗೆ 5,000 ನಿಮ್ಗೆ ಎಲ್ಲಿಂದನೋ ಬರ್ತಲ್ಲ. ಆವಾಗ ಹಂಗ್ ಮಾಡ್ತಾ ಹೋದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ ನಿಮ್ಗೆ ನಿಜವಾಗ್ಲೂ ಮನಸ್ಸಿಗೂ ಗೊತ್ತಾಗುತ್ತೆ, ಹೌದು ಆಕ್ಚುಲ್ ಆಗಿ ಬರ್ತಾ ಇದೆ ಅಂತ. ಆ ತರನು ಮಾಡ್ಬೋದು. ನೀವೇನ್ ಮಾಡಿ, ನೀವು ಈಗ 3 ಅಥವಾ 4 ನೀವು ಒಂದ್ ಪ್ರಿಂಟ್ ಔಟ್ ತೆಗೆದು ಆಮೇಲೆ ಜೆರಾಕ್ಸ್ ಮಾಡ್ಕೊಳ್ಳಿ. 4-5 ಈ ಚೆಕ್ ನ ಇದು ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಂಡು ಫಸ್ಟ್ ಗೆ ಸಣ್ಣ ಸಣ್ಣ ಅಮೌಂಟ್ ನ ಹಾಕಿ ಚೆಕ್ ಮಾಡಿ ಅದನ್ನ. ಸೊ ಬಂದ್ಮೇಲೆ ದೊಡ್ಡ ಅಮೌಂಟ್ ಹಾಕಿ. ಓಕೆ, ಹಾಗೆ ಮಾಡಿ. ಸೊ ಇದೆಲ್ಲ ಈಗ ಬರ್ದು ಎಲ್ಲ ಮಾಡ್ತಿರಲ್ಲ, ಬರ್ದಾದ್ಮೇಲೆ ಅದು ಒಂದು ಸ್ಟೆಪ್, ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಅದನ್ನ ವಿಜುವಲೈಸ್ ಮಾಡ್ಕೊಳ್ಬೇಕು. ಆಕ್ಚುಲ್ ಆಗಿ ನೀವು ಈಗ 50,000 ಬೇಕು ಅಂತ ಬರ್ಕೊಂಡಿದೀರಾ. ಆ ಚೆಕ್ ನ ನಿಮ್ಮ ಮೈಂಡ್ ಅಲ್ಲಿ ಇಲ್ಲಿ ಥರ್ಡ್ ಐ ಈ ಕಡೆ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಆಕ್ಚುಲ್ ಆಗಿ ನೀವು ಎದುರುಗಡೆ ಇಟ್ಕೊಂಡಿದ್ದೀರಾ ಅದನ್ನ ಚೆಕ್ ನ ವಿಜುವಲೈಸ್ ಮಾಡ್ಕೊಂಡ್ಬಿಟ್ಟು, ಸೊ ಆ ದುಡ್ಡು ಆಕ್ಚುಲ್ ಆಗಿ ಬಂದಿದೆ. ಸೊ ಏನೇನು ಹೇಗೆ ಹೇಗೆ ಡೀಟೇಲ್ಸ್ ಎಲ್ಲ ಆಡ್ ಮಾಡಬಹುದು ಅದೆಲ್ಲ ಮಾಡ್ಕೊಳ್ಳಿ. ನಿಮ್ಗೆ 50,000 ಬಂದಿದೆ. ಸೊ ಎಲ್ಲಿಂದನಾದ್ರು ಬರಬಹುದು, ಅದೇನು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಬಟ್ 50,000 ಒಟ್ಟಿನಲ್ಲಿ ನಿಮಗೆ ಸಿಕ್ಕಿದೆ. 50,000 ಸಿಕ್ಕಾಗ ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್, ಎಷ್ಟು ಖುಷಿ ಆಗಿದೆ, ಎಷ್ಟರ ಮಟ್ಟಿಗೆ ನಿಮ್ಗೆ ಆ ಇದು ಫೀಲಿಂಗ್ಸ್, ಎಮೋಷನ್ಸ್, ಏನೇನ್ ಫೀಲಿಂಗ್ಸ್ ಬರುತ್ತೋ ಅದನ್ನೆಲ್ಲ ನೀವು
ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ವಿಜುವಲೈಸೇಷನ್ ಮಾಡ್ಕೋಬೇಕಾದ್ರೆ. ಹಾಗೆ ಆ 50,000 ಅಮೌಂಟ್ ನ ಹೇಗೆ ಯೂಸ್ ಮಾಡ್ತೀರಿ, ಏನೇನ್ ತಗೊಳೋದಕ್ಕೆ, ಕಂಪ್ಯೂಟರ್ ತಗೊಳೋದಕ್ಕಿರ್ಬೋದು, ಅದು ಅಥವಾ ಎಲ್ಲಿಗೂ ಇನ್ವೆಸ್ಟ್ ಮಾಡೋದಕ್ಕಿರ್ಬೋದು, ಇನ್ನೇನು ಪರ್ಚೇಸ್ ಮಾಡ್ಲಿಕ್ಕಿರ್ಬೋದು, ಯಾವ್ದಕ್ಕೆ ಏನೇನಕ್ಕೆ ಯೂಸ್ ಮಾಡ್ತೀರಾ ಈ 50,000 ಅದನ್ನೆಲ್ಲ ನೀವು ಮಾಡ್ತಿರೋ ಹಾಗೆ, ಆಲ್ರೆಡಿ ಆ 50,000 ಯೂಸ್ ಮಾಡ್ತಾ ಇರೋ ಹಾಗೆ. ಹಾಗೆ ಅದೆಲ್ಲ ಮಾಡಿದ್ಮೇಲೆ ನಿಮ್ಗೆ ಗ್ರಾಟಿಟ್ಯೂಡ್, ಆ ಹೌದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ, ನಾನು ಗ್ರೇಟ್ಫುಲ್ ಫೀಲ್ ಮಾಡ್ಕೋತಿದ್ದೀನಿ, ಗ್ರಾಟಿಟ್ಯೂಡ್ ಫೀಲಿಂಗ್ ಇದೆ. ಯಾಕೆ ಅಂದ್ರೆ ನನಗೆ ಈ ತರ 50,000 ಸಿಕ್ತು, ಅದೇ ಯಾವ ಅಮೌಂಟ್ ಸಿಕ್ಕಿದೆ ಅದು ಸಿಕ್ತು, ಅದನ್ನ ಹೀಗೀಗನೆಲ್ಲ ತಗೊಂಡಿದ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ನಂಗೆ ಕರೆಕ್ಟ್ ಟೈಮ್ಗೆಲ್ಲಾನು ಟೈಮ್ಗೆ ಕರೆಕ್ಟ್ ಆಗಿ ಇದು ಸಿಕ್ತು ಅಂತ ಎಲ್ಲ ಹೇಳಿ, ಅದಕ್ಕೆ ನೀವು ನಿಮ್ ಕೃತಜ್ಞತಾ ಭಾವ, ಅದನ್ನ ಗ್ರಾಟಿಟ್ಯೂಡ್ ಫೀಲಿಂಗ್ ನ ವ್ಯಕ್ತ ಮಾಡಿ. ಸೊ ಇದೆಲ್ಲ ಸ್ಟೆಪ್ಸ್ ಆದ್ಮೇಲೆ ಆ ಚೆಕ್ ನ, ಮ್ಯಾಜಿಕಲ್ ಚೆಕ್ ನ ತಗೊಂಡು ಎಲ್ಲಾದ್ರೂ ನೀವು ಯಾವಾಗ್ಲೂ ಕಾಣೋ ತರ ಇಟ್ಕೊಳ್ಳಿ. ಓಕೆ, ಸೊ ಅಟ್ಲೀಸ್ಟ್ ದಿನದಲ್ಲಿ 2 ಅಥವಾ 3 ಸಲ ಅದನ್ನ ಕೈಯಲ್ಲಿ ಇಟ್ಕೊಂಡು, ಓಕೆ, ಸೊ ಅದನ್ನೇ ಸೇಮ್ ಚೆಕ್ ನ ಕೈಯಲ್ಲಿ ಇಟ್ಕೊಂಡು, ಆಕ್ಚುಲ್ ಆಗಿ ಚೆಕ್ ನ ಹಿಂಗ್ ಕೈಯಲ್ಲಿ ಇಟ್ಕೊಂಡು ಆಕ್ಚುಲ್ ಆಗಿ ನಿಮ್ಮ ಹತ್ರ ದುಡ್ಡು ಬಂದಿದೆ ಅಂತ ಅನ್ನೋ ತರ ಫೀಲ್ ಮಾಡ್ಕೊಂಡು, ಇದು ಮಾಡ್ಕೊಂಡು ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ಬೇಕು. ಸೊ ಇಷ್ಟು ಸ್ಟೆಪ್ಸ್ ಇದೆಲ್ಲ ಮಾಡ್ಲಿಕ್ಕೆ. ಓಕೆ, ಆಮೇಲೆ ಸೊ ಇಡೀ ದಿನ ಅದನ್ನ ಕಾಣೋ ತರ ನೋಡ್ಕೊಂಡು 2-3 ಸಲ ಅದನ್ನ ಮಾಡ್ಬೇಕು, ಆಯ್ತಾ, ಇಟ್ಕೊಂಡು ವಿಜುವಲೈಸ್, ಮತ್ತೆ ಆಕ್ಚುಲ್ ಆಗಿ ನಮಗೆ ದುಡ್ಡು ಬಂದಿದೆ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಅನ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಗ್ರಾಟಿಟ್ಯೂಡ್ ವ್ಯಕ್ತ ಮಾಡ್ಬೇಕು. ಸೊ ಇಡೀ ದಿನ ಚಾಲೆಂಜ್ ಆದ್ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಜೋಪಾನವಾಗಿ ಇಟ್ಕೊಳ್ಳಿ. ಸೊ ಎಲ್ಲಾರು ಇಟ್ಕೋಬಹುದು, ಅಥವಾ ಮ್ಯಾಜಿಕ್ ರಾಕ್ ಕೇಳಕ್ಕಾದ್ರೂ ಇಟ್ಕೋಬಹುದು. ಮ್ಯಾಜಿಕ್ ರಾಕ್ ನೀವು ಇಟ್ಕೊಂಡಿದಿರಲ್ಲ ಸೈಡ್ ಟೇಬಲ್ ಅಲ್ಲಿ, ಅಥವಾ ನಿಮ್ಮ ವ್ಯಾಲೆಟ್ ಅಲ್ಲೂ ಇಟ್ಕೋಬಹುದು. ಅದನ್ನ 50,000 ಏನು ಬರ್ಕೊಂಡಿದ್ರಲ್ಲ ಅದನ್ನ 50,000 ವ್ಯಾಲೆಟ್ ಅಲ್ಲೂ ಇಟ್ಕೊಂಡಿರ್ಬಹುದು, ಅಥವಾ ಕಾರ್ ಇದು ಇರುತ್ತಲ್ಲ ಏನಂತ ಅದಕ್ಕೆ, ಗ್ಲೋ ಬಾಕ್ಸ್ ಅಲ್ಲೂ ಇಟ್ಕೋಬಹುದು. ಸೊ ಯಾವಾಗ್ಲಾದ್ರೂ ನೀವು ಹಿಂಗ್ ತೆಗ್ದಾಗ ನೋಡೋ ತರ ಇಟ್ಕೊಂಡ್ರೆ, ನಿಮ್ ಪ್ರತಿ ಸಲ ನೋಡಿದಾಗ 50,000 ಅಮೌಂಟ್, ಆ ಮ್ಯಾಜಿಕ್ ಚೆಕ್ ಕಣ್ಣತ್ಲು ನಿಮ್ಗೆ ಆಟೋಮೆಟಿಕಲಿ ಆ ಗ್ರೇಟ್ಫುಲ್ ಫೀಲಿಂಗ್ ಬರುತ್ತೆ. ಇದು ಆಕ್ಚುಲ್ ಆಗಿ ದುಡ್ಡು ಬಂದಿರೋದು, ಆ ಎಕ್ಸ್ಪೀರಿಯನ್ಸ್ ಅದೆಲ್ಲಾನು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ವಿಜುವಲೈಸೇಷನ್ ಮಾಡ್ಕೊಂಡು ಅದನ್ನ ನೀವು ಮಾಡಿರ್ತೀರಲ್ಲ, ಎಕ್ಸರ್ಸೈಸ್ ಮಾಡಿದೀರಾ ನೀವು, ಹಾಗಾಗ್ಬಿಟ್ಟು ಅದು ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದ್ಸಲ ನಿಮ್ಗೆ 50,000 ಬಂತು ಅಂದ್ರೆ ಇನ್ನೊಂದು ಹೊಸ ಅಮೌಂಟ್ ಹಾಕಿ, ನಿಮಗೆ ಏನ್ ಬೇಕು ಅಂತ ಇರುತ್ತಲ್ಲ ಅದು ರಿಕ್ವೈರ್ಮೆಂಟ್ ಬಂದಾಗ ಅದನ್ನ ಹಾಕಿ ಹೊಸದನ್ನ ಇಟ್ಕೊಳ್ಳಿ. ಅದನ್ನ ಸೇಮ್ ಹೀಗೆ ಮಾಡಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಮ್ಯಾಜಿಕಲ್ ಚೆಕ್ ಈ ತರ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಮ್ಯಾಜಿಕ್ ಚೆಕ್ ಇದು ಫಿಸಿಕಲಿ ನಿಮಗೆ ಚೆಕ್, ಇದು ಏನದು ಚೆಕ್ ಯಾರಾದ್ರೂ ನಿಮಗೆ ಬರ್ಕೊಟ್ರೆ ನೀವು ಹೋಗಿ ಬ್ಯಾಂಕ್ ಅಲ್ಲಿ ಹೋಗಿ ಎನ್ಕ್ಯಾಶ್ ಮಾಡ್ತಿರಲ್ಲ, ಅದೇ ತರನೇ ಯೂನಿವರ್ಸ್ ನಿಮಗೆ ಏನ್ ಬೇಕು ಆ ಅಮೌಂಟ್ ಬರೆದು ಬಿಟ್ಟು ನಿಮಗೆ ಚೆಕ್ ಕೊಡ್ತಾ ಇದೆ ಅಂತ, ಇದು ಅಲ್ವಾ ತಾನೆ. ನೀವು ಹೋಗಿ ನೋಡಿ ಅದನ್ನ. ಆ ಓಕೆ, ಒಂದ್ ಕೆಲಸ ಮಾಡ್ತೀನಿ, ಇಲ್ಲಿ ಈಗ ಹಾಕ್ತೀನಿ ನಾನು ಅದನ್ನ ಫೋಟೋ ತೆಗ್ದು ಇಲ್ಲಿ ಹಾಕ್ತೀನಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಚೆಕ್ ಅಂದ್ಬಿಟ್ಟು. ಓಕೆ, ಸೊ ಅದು ಅದ್ರಲ್ಲಿ ಕೆಳಗಡೆ ದಿ ಯೂನಿವರ್ಸ್ ಅಂತ ಸೈನ್ ಮಾಡಿದೆ, ಇಲ್ಲಿ ಇದು ಗ್ರಾಟಿಟ್ಯೂಡ್ ಬ್ಯಾಂಕ್ ಆಫ್ ದಿ ಯೂನಿವರ್ಸ್ ನಿಮ್ದು ಹೆಸರು, ನಿಮ್ಮ ಹೆಸರು ಬರ್ಕೊಳ್ಳೋದು, ಆಮೇಲೆ ಅಮೌಂಟ್ ಅದು ನೀವು ಫಿಲ್ ಮಾಡ್ಕೋಬೇಕು, ಡೇಟ್ ನೀವು ಫಿಲ್ ಮಾಡ್ಕೋಬೇಕು, ಇನ್ನೆಲ್ಲಾನು ಬರ್ದಿದೆ. ಸೊ ಹೀಗೆ. ಓಕೆ, ಇದು ನಿಮ್ಮ 17ನೇ ದಿನದ ಪ್ರಾಕ್ಟೀಸ್, ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್. ಸೊ ಮತ್ತೆ ಸಮ್ಮರಿ ಹೇಳ್ತೀನಿ. ದಿನ ಬೆಳಿಗ್ಗೆ ಎದ್ದ ತಕ್ಷಣ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮಾಡಬೇಕು. ನೆಕ್ಸ್ಟ್ ಈ ಮ್ಯಾಜಿಕ್ ಚೆಕ್ ರೆಡಿ ಇಟ್ಕೊಂಡಿರಿ, ಪ್ರಿಂಟ್ ಔಟ್ ತೆಗ್ದಿಟ್ಕೊಂಡ್ಬಿಟ್ಟು ಇದನ್ನ ನೀವು ಡಿಜಿಟಲ್ ಆಗಿ ಮಾಡಬೇಡಿ, ಪ್ರಿಂಟ್ ತೆಗೀರಿ. ಓಕೆ, ಹೇಗಾದ್ರೂ ಮಾಡಿ ಒಂದ್ ಪ್ರಿಂಟ್ ತೆಗ್ದಿರಿ, ಆಮೇಲೆ ಒಂದಿಷ್ಟು ಜೆರಾಕ್ಸ್ ಮಾಡ್ಕೋಬಹುದು. ಸೊ ಮ್ಯಾಜಿಕ್ ಚೆಕ್ ನ ನಿಮ್ಗೆ ಬೇಕಾಗಿರೋ ಅಮೌಂಟ್ ನ ಬರ್ದ್ಬಿಟ್ಟು, ನಿಮ್ ಹೆಸರು, ಇವತ್ತಿನ ಡೇಟು, ಅಂದ್ರೆ ಯಾವತ್ ನೀವು ಇದು ಮಾಡ್ತಿರೋ ಚಾಲೆಂಜ್ ಆ ದಿನ ಡೇಟು ಅದು ಬರ್ಕೊಳ್ಳಿ. ಆಮೇಲೆ ನಿಮ್ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನೇನ್ ಪರ್ಚೇಸ್ ಮಾಡ್ತೀರಾ, ಸ್ಪೆಸಿಫಿಕ್ ಥಿಂಗ್ಸ್ ಏನೇನ್ ಈ ದುಡ್ಡಲ್ಲಿ, ಈ ಅಮೌಂಟ್ ಆಫ್ ಈ ದುಡ್ಡು ಈ ಎಷ್ಟು ಅಮೌಂಟ್ ಇದೆ ಅಷ್ಟರಲ್ಲಿ ನೀವು ಏನೇನ್ ಪರ್ಚೇಸ್ ಮಾಡ್ತೀರಾ, ಮತ್ತೆ ಆ ಪರ್ಚೇಸ್ ಮಾಡಿದಾಗ ಎಷ್ಟು ಖುಷಿ, ಏನೇನು ಹ್ಯಾಪಿ ಫೀಲಿಂಗ್ಸ್, ಏನೇನ್ ಪಾಸಿಟಿವ್ ಫೀಲಿಂಗ್ಸ್, ಪಾಸಿಟಿವ್ ಎಮೋಷನ್ಸ್ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಗ್ರಾಟಿಟ್ಯೂಡ್ ನ ವ್ಯಕ್ತ ಮಾಡಿ. ಆಮೇಲೆ ಇದನ್ನ ಇಡೀ ದಿನ ಇಟ್ಕೊಂಡು ಎಲ್ಲಾದ್ರೂ ಕಾಣೋ ತರ ಇಟ್ಕೊಳ್ಳಿ. ಆಮೇಲೆ 2-3 ಸಲನಾದ್ರೂ ಕೈಯಲ್ಲಿ ಅದು ಮ್ಯಾಜಿಕ್ ಚೆಕ್ ಇಟ್ಕೊಂಡು ಮತ್ತೆ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು, ನಾನು ಈ ತರ ದುಡ್ಡು ನನಗೆ ಬಂದಿದೆ, ಈ ತರ ಬಂದು ಏನೇನ್ ಮಾಡಿದೆ ಅಂತ ಮತ್ತೆ ಇಮ್ಯಾಜಿನ್ ಮಾಡ್ಕೊಂಡು ವಿಜುವಲೈಸೇಷನ್ ಮಾಡ್ಕೊಂಡು ಗ್ರಾಟಿಟ್ಯೂಡ್ ವ್ಯಕ್ತ ಮಾಡಿ. ಸೊ ಪೂರ್ತಿ ದಿನ ಆದ್ಮೇಲೆ ಎಲ್ಲಾದ್ರೂ ಒಂದು ಪ್ರಾಮಿನೆಂಟ್ ಜಾಗದಲ್ಲಿ ಜೋಪಾನವಾಗಿ ಇದನ್ನ ಇಡಿ. ಡೈಲಿ ನೀವು ಕಾಣೋ ತರ ಇಟ್ರೆ ಅವಾಗ ಏನಾಗುತ್ತೆ, ಅದು ರಿಸೀವ್ ಆಗೋ ತನಕ ಅದ್ ಇಟ್ಕೊಳ್ಳಿ. ರಿಸೀವ್ ಆದ್ಮೇಲೆ ಹೊಸದಾಗಿ ಮತ್ತೆ ಮಾಡ್ಕೊಳ್ಳಿ.
ಬೇರೆ ಅಮೌಂಟ್. ಸೊ ಅದೇನಾಗುತ್ತೆ, ಇದೇ ಸ್ಟೆಪ್ಸ್ ಇದೆಯಲ್ಲ, ಓ ಮತ್ತೆ ರಿಪೀಟ್ ಮಾಡ್ಬೇಕು ಹೊಸ ಅಮೌಂಟ್ ಮೇಲೆ. ಓಕೆ, ಸೊ ಅದು ಮಾಡದ್ಮೇಲೆ ಆಯ್ತು. ಅದೇ ತರ ಒಂದು ಸೈಕಲ್ ಮುಗಿತು ಅಂದ್ರೆ, ಒಂದು ನಿಮ್ಗೆ 50,000 ಬಂದ್ಮೇಲೆ ಇನ್ನಷ್ಟು ಬೇಕು ನಿಮ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ರೆ ಈ ಮ್ಯಾಜಿಕ್ ಚೆಕ್ ನ ಯೂಸ್ ಮಾಡಿ. ಸೊ ಇಲ್ಲಿಗೆ 17ನೇ ದಿನ ಚಾಲೆಂಜ್ ಆಯ್ತು. ಆಮೇಲೆ ರಾತ್ರಿ ಮಲ್ಗಕ್ಕಿಂತ ಮುಂಚೆ ಬೆಸ್ಟ್ ಮೂಮೆಂಟ್, ಇಡೀ ದಿನದ ಬೆಸ್ಟ್ ಮೂಮೆಂಟ್ ಯಾವುದು ನಿಮ್ಗೆ ಅಂತ ನೆನೆಸ್ಕೊಂಡು ಅದನ್ನ ನೀವು ಗ್ರಾಟಿಟ್ಯೂಡ್ ವ್ಯಕ್ತ ಮಾಡೋದು. ಸೊ ಅದನ್ನ ರಾತ್ರಿ ಅದಾದ ತಕ್ಷಣ ಮಲ್ಗೋದು. ಸೊ ಇಷ್ಟು ಇದು ಮಾಡ್ಬೇಕು, ಸ್ಟೆಪ್ಸ್ ಮಾಡ್ಬೇಕು. ಓಕೆ, ಗೊತ್ತಾಯ್ತಲ್ಲ. ಸೊ ಮಾರ್ನಿಂಗ್ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮತ್ತೆ ರಾತ್ರಿ ಮ್ಯಾಜಿಕಲ್ ರಾಕ್ ಇದು ಇವೆರಡು ಸೇಮ್ ಕಾಮನ್ ಇರುತ್ತೆ. ಎಲ್ಲ 28 ದಿನನೂ ಮಾಡ್ಬೇಕು. ಓಕೆ, ಸೊ ಇವತ್ತಿಗೆ ಇದು 17ನೇ ದಿನದ್ದು ಚಾಲೆಂಜ್ ಮುಗೀತು. ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಇಲ್ಲ ಅಂತ ಹೇಳಿದ್ರೆ ಖಂಡಿತ ನನಗೆ ಕಮೆಂಟ್ಸ್ ಅಲ್ಲಿ ಕೇಳಿ. ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಮತ್ತೆ ಏನಾದ್ರು ಕ್ಲಾರಿಫೈ ಮಾಡ್ತೀನಿ ನಿಮ್ಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ. ಹಾಗೆ ನಾನು ನಂದು ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಂದು DM ಬೇಕಾದ್ರೂ ಮಾಡ್ಬೋದು, ಡೈರೆಕ್ಟ್ ಮೆಸೇಜು ಮಾಡ್ಬೋದು. ನನ್ನ ಸೋಷಿಯಲ್ ಮೀಡಿಯಾ ಇದನ್ನೆಲ್ಲ ಲಿಂಕ್ಸ್ ಹಾಕಿರ್ತೀನಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ವಿಡಿಯೋನ ಖಂಡಿತ ಮಾಡಿ. ಇದನ್ನ ಮ್ಯಾಜಿಕ್ ಚೆಕ್ ಪ್ಲೀಸ್ ಮರಿಬೇಡಿ, ಇದನ್ನ ಖಂಡಿತ ಮಾಡಿ. ಆಮೇಲೆ ಅದನ್ನ ಮ್ಯಾಜಿಕ್ ಚೆಕ್ ಪ್ರಿಂಟ್ಔಟ್ ತೆಗಿಲಿಕ್ಕೆ ಅದು ಲಿಂಕ್ನು ಹಾಕ್ತೀನಿ, ಅದನ್ನ ಪ್ರಿಂಟ್ಔಟ್ ತೆಕ್ಕೋಬಹುದು ನೀವು. ಸೊ ಅದಾಯ್ತು. ಆಮೇಲೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜಾಸ್ತಿ ಜನಗಳಿಗೆ ಹೇಳಿ ಇದನ್ನೆಲ್ಲ ಚಾಲೆಂಜಸ್ ಮಾಡ್ಲಿಕ್ಕೆ. ಓಕೆ, ಆಮೇಲೆ ನಾನು ನೆಕ್ಸ್ಟ್ ಚಾಲೆಂಜ್ ಮಾಡೋದನ್ನ ಸಪ್ರೇಟ್ ನಾನು ರೀಲ್ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ಚಾಲೆಂಜ್ ಶುರು ಮಾಡ್ತಾ ಇದ್ದೀನಿ. ಇದು ಮುಗಿದ ಮೇಲೆ ಮೋಸ್ಟ್ಲಿ ಡಿಸೆಂಬರ್ 9th or 10th, ಡಿಸೆಂಬರ್ 9 ಇಲ್ಲ 15 ದಿನ ಇನ್ನು ಶುರು ಮಾಡ್ತಾ ಇದ್ದೀನಿ ಒಂದು ಚಾಲೆಂಜ್ ನ. ಸೊ ಸುಮಾರು ಜನ ಎಲ್ಲ ಕೇಳಿದ್ರು. ಅದು ಸೆಲ್ಫ್ ಲವ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ 21 ಡೇಸ್ದು. ಅದ್ರ ಡೀಟೇಲ್ಸ್ ನಾನು ಸಪ್ರೇಟ್ ರೀಲ್ ಮಾಡಿ ಹಾಕ್ತೀನಿ. ಸೊ ಓಕೆ, ಹಾಗಿದ್ರೆ ಮತ್ತೆ ನೆಕ್ಸ್ಟ್ ನೋಡ್ತೀನಿ. 18ನೇ ದಿನ ಚಾಲೆಂಜ್ಗೆ ನಾಳೆ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಟಾಟಾ, ಬೈ ಬೈ.